ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA 4th ಸೆಮಿಸ್ಟರ್ನಲ್ಲಿ ಬರುವಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳುವಂತಹ ಒಂದು ಪ್ರಮುಖ ಲೇಖನ ಬರವಣಿಗೆ ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ. ಸೊ ಈ ಲೇಖನದ ಮೇಲೆ ಕೇಳುವಂತಹ 2 ಅಂಕ, 5 ಅಂಕ ಹಾಗೂ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಯಾವ ಕೀ ಉತ್ತರಗಳನ್ನ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ, ಯಾವುದನ್ನು ನೀವು ಹೆಚ್ಚು ನೆನಪಿಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಸೊ ವಾಟ್ಸಪ್ನ ಜಾಯ್ನ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ. ಸೊ ಮೆಂಬರ್ಶಿಪ್ನ ತೆಗೆದುಕೊಂಡ್ರೆ ನಿಮಗೆ ಎಲ್ಲ 9 ವಿಷಯಗಳ ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆದರೆ ನಿಮಗೆ ವಿಡಿಯೋಗಳು, ಆಡಿಯೋ ರೆಕಾರ್ಡ್ಗಳು ಮತ್ತು PDF ನೋಟ್ಸ್ಗಳು ಹಾಗೆಯೇ ಎಕ್ಸಾಮ್ಗೆ ಬಂದಿರುವಂಥ ಫಿಕ್ಸ್ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ. ಈಗ ಲೆಸನ್ಸ್ ಕಡೆ ಹೋಗೋಣ. ಬರವಣಿಗೆ ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ. ಸೊ ಈ ಲೇಖನದ ಮೇಲೆ ಕೇಳುವಂಥ ಮೊದಲು 2 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ ಲೇಖನ ಬರೆದವರು ಯಾರು? ಅವರು ಯಾವ ಊರಿನವರು? ಈ ಲೇಖನವನ್ನು ಬರೆದವರು ಡಾಕ್ಟರ್ ರಮೇಶ್ ಮ ಕಲ್ಲನಗೌಡರ್. ಇವರು ಅಣ್ಣಿಗೇರಿ ತಾಲೂಕಿನ ಕಿತ್ತೂರು ಗ್ರಾಮದವರು. ಡಾಕ್ಟರ್ ರಮೇಶ್ ಮ ಕಲ್ಲನಗೌಡರ್ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. 14 ಜೂನ್ 1975 ಅಣ್ಣಿಗೇರಿ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಇವರು ಜನಿಸಿದ್ದಾರೆ. ಡಾಕ್ಟರ್ ರಮೇಶ್ ಮ ಕಲ್ಲನಗೌಡರ್ ಅವರ ತಂದೆ ಮತ್ತು ತಾಯಿ ಯಾರು? ತಂದೆ ಮಲ್ಲನಗೌಡ, ತಾಯಿ ಪ್ರಮೀಳಾದೇವಿ. ರಮೇಶ್ ಕಲ್ಲನಗೌಡರ್ ಅವರ ಶಿಕ್ಷಣವೇನು? ಕನ್ನಡ ಸಾಹಿತ್ಯದಲ್ಲಿ ಸತ್ಯೇಂದ್ರ ಚೋಳನ ಕಥೆ ಎಂಬ ವಿಷಯದ ಕುರಿತು PhD ಪದವಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರ ಕಥಾ ಸಂಕಲನ ಯಾವುದು? ಅಮೃತಕ್ಕೆ ಹಾರಿದ ಗರುಡ, ರೂಪಬಯಲು. ಡಾಕ್ಟರ್ ರಮೇಶ್ ಮ ಕಲ್ಲನಗೌಡರ್ ಅವರಿಗೆ ಸಿಕ್ಕಂಥ 2 ಪ್ರಶಸ್ತಿಗಳನ್ನು ಹೆಸರಿಸಿರಿ. ರತ್ನಾಕರ ವರ್ಣಿ, ಮುದ್ದಣ್ಣ ಪ್ರಶಸ್ತಿಗಳು ದೊರೆತಿವೆ. ಇನ್ನು ಅವರ ಕವಿ ಪರಿಚಯ ಅಂದರೆ 5 ಅಂಕಕ್ಕೆ ಕವಿ ಹೆಸರನ್ನು ಕೊಟ್ಟಿರ್ತಾರೆ. ನಾವು ಅವರ ಕವಿ ಪರಿಚಯವನ್ನು ಒಂದು ಸ್ಟೆಪ್ ಇದೆ, ಅದರ ಪ್ರಕಾರ ಬರಿತಾ ಹೋಗಬೇಕಾಗುತ್ತೆ. ಮೊದಲು ಕವಿ ಹೆಸರನ್ನು ನೀವು ಬರೀಬೇಕು. ಡಾಕ್ಟರ್ ರಮೇಶ್ ಮ ಕಲ್ಲನಗೌಡ ಅವರು ಕ್ವಶನ್ ಪೇಪರ್ನಲ್ಲಿ ಡೈರೆಕ್ಟಾಗಿ ಕವಿ ಹೆಸರನ್ನು ಕೊಟ್ಟಿರ್ತಾರೆ, ಹೀಗೆ ರಮೇಶ್ ಮ ಕಲ್ಲನಗೌಡ ಅಂತ. ಜನನ 14 ಜೂನ್ 1976. ಜನ್ಮಸ್ಥಳ ಅಣ್ಣಿಗೇರಿ ತಾಲೂಕಿನ ಕಿತ್ತೂರು ಗ್ರಾಮ. ತಂದೆ ಹೆಸರು ಮಲ್ಲನಗೌಡ, ತಾಯಿ ಹೆಸರು ಪ್ರಮೀಳಾದೇವಿ. ಲೇಖನಗಳು ಅಮೃತಕ್ಕೆ ಹಾರಿದ ಗರುಡ, ರೂಪಬಯಲು. ಪ್ರಶಸ್ತಿಗಳು ರತ್ನಾಕರ ವರ್ಣಿ, ಮುದ್ದಣ್ಣ ಪ್ರಶಸ್ತಿಗಳು. ಇನ್ನು 5 ಅಥವಾ 10 ಅಂಕಕ್ಕೆ ಈ ಪಾಠದ ಮೇಲೆ, ಲೇಖನದ ಮೇಲೆ ಪ್ರಶ್ನೆ ಬಂದಾಗ ನೀವು ಬರೀಬೇಕಾಗಿರುವಂಥ ಕೀ ಉತ್ತರಗಳು. ಯಾವುದೇ ಪ್ರಶ್ನೆ ಕೇಳಿ ಈ ಕೀ ಉತ್ತರಗಳನ್ನ ಬರೆದರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಮೊದಲನೇದು, ಬರವಣಿಗೆ ಬಗ್ಗೆ ಲೇಖಕರು ತಮ್ಮ ಅನುಭವಗಳನ್ನು ಈ ಲೇಖನದಲ್ಲಿ ಹಂಚಿಕೊಂಡಿದ್ದಾರೆ. ಹಸುವಿನಿಂದ ಹಾಲನ್ನು ಕರೆಯುವುದು, ಕರೆದ ಹಾಲನ್ನು ಹದವಾಗಿ ಕಾಯಿಸುವುದು, ಕಾಯಿಸಿದ ಹಾಲನ್ನು ಸ್ವಲ್ಪ ಆರಿದ ನಂತರ ಹೆಪ್ಪು ಹಾಕುವುದು, ಹೆಪ್ಪು ತೆಗೆದ ನಂತರ ಕಡಗೋಲಿನಿಂದ ಕಡೆದಾಗ ಬಂದ ಬೆಣ್ಣೆ ಕಾಯಿಸಿ ಅದರಿಂದ ತುಪ್ಪವಾದ ಸುವಾಸನೆಯಂತೆ ಬರವಣಿಗೆಯ ಸೊಬಗು ಕೂಡ ಇರುತ್ತದೆ. ಅಂದರೆ ಹಸುವಿನ ಹಾಲಿನಿಂದ ನಾವು ಏನು ಮಾಡ್ತೀವಿ, ಫಸ್ಟು ಹಸುವಿನಿಂದ ಹಾಲನ್ನ ಕರ್ಕೋತೀವಿ. ತೆಗೆದಂಥ ಹಾಲಿನಿಂದ ನಾವು ಮೊಸರನ್ನು ಹೆಪ್ಪಾಕ್ತೀವಿ. ಮೊಸರನ್ನು ಕಡಗೋಲಿಂದ ಕಡ್ದಾಗ ನಾವು ಬೆಣ್ಣೆಯನ್ನು ತೆಗಿತೀವಿ. ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರುತ್ತೆ. ಅದೇ ರೀತಿ ಬರವಣಿಗೆಯಲ್ಲೂ ಕೂಡ ಹದವಾಗಿ ಅದು ಬರಬೇಕಂದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಸೊ ಎಲ್ಲರಿಗೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಬರೆಯೋದಕ್ಕೆ ಪ್ರಾರಂಭಿಸಿದ ವ್ಯಕ್ತಿಗೆ ಆಗಿಂದಾಗಲೇ ಸಾಧನೆ ಸಾಧ್ಯವಿಲ್ಲ. ಸೊ ಅದಕ್ಕೆ ಸಮಯ ಬೇಕು. ಸೊ ಅದನ್ನು ಈಗ ಏನು ಹೇಳ್ತಾ ಇದ್ದಾರೆ, ಹಾಲನ್ನು ಸಂಸ್ಕರಿಸುವ ಈ ಕೌಶಲ್ಯ ಯಾರಿಗಿರುತ್ತೆ? ಹೈನುಗಾರನಿಗಿರುತ್ತೆ. ಹಾಗೆಯೇ ಬರವಣಿಗೆ ಎಂಬುದು ಲೇಖಕನ ಅನುಭವಗಳ ಸಾರ ಸಂಗ್ರಹದಿಂದ ಬರುತ್ತೆ. ಲೇಖಕರಿಗೆ ಬರೆಯುವ ಹವ್ಯಾಸ ಬಂದಿದ್ದು ಆಶ್ಚರ್ಯ ಮತ್ತು ಬೆರಗು ಮೂಡಿಸುತ್ತದೆ. ಅವರು ಬೆಳೆದ ಪರಿಸರದಲ್ಲಿ, ಕಲಿತ ಶಾಲೆಯಲ್ಲಿ ಅತಿ ಬುದ್ಧಿವಂತರ ಆಗಿರಲಿಲ್ಲ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದವರಲ್ಲ. ರ್ಯಾಂಕ್ ವಿದ್ಯಾರ್ಥಿಯೂ ಕೂಡ ಅಲ್ಲ. ಶಾಲಾವಧಿಯಲ್ಲಿ ಪಠ್ಯ ಪುಸ್ತಕಗಳೊಂದಿಗೆ ಸಾಹಿತ್ಯ ಪುಸ್ತಕಗಳನ್ನು ಓದುವ ಅತಿಯಾದ ಗೀಳು ಅವರಿಗೆ ಇತ್ತು. ಗ್ರಂಥಾಲಯವಿರುವ ಊರ ಸಂಬಂಧಿಕರ ಮನೆಗೆ ತಿಂಗಳುಗಟ್ಟಲೆ ರಜೆ ಇದ್ದಾಗ ಹೋಗುತ್ತಿದ್ದರು. ನರೇಗಲ್ ಪಟ್ಟಣದ ಪುರಸಭೆ ಹಿಂಭಾಗದಲ್ಲಿರೋ ಗ್ರಂಥಾಲಯದಲ್ಲಿ ದಿನಗಟ್ಟಲೆ ಕುಳಿತು ಓದುತ್ತಿದ್ದರು. ಊರಲ್ಲಿ ಒಂದು ವಾರದಲ್ಲಿ ಸರಿಸುಮಾರು 35ರಿಂದ 40 ಪುಸ್ತಕಗಳನ್ನು ಓದುತ್ತಿದ್ದರು. ಅವರು ಪುಸ್ತಕಗಳನ್ನು ಕೊಂಡುಕೊಂಡು ಓದುವುದಕ್ಕಿಂತ ಎರವಲು ಪಡೆದು ಓದಿದ್ದೇ ಹೆಚ್ಚಾಗಿ ಇವರು ಶಶಿಧರ್ ತೋಡ್ಕರ್ ಅವರಲ್ಲಿ ಪುಸ್ತಕಗಳನ್ನು ಎರವಲು ಪಡೆದುಕೊಂಡಿದ್ದರು ಮತ್ತು ಓದುತ್ತಿದ್ದರು. ಇಲ್ಲೇನು ಹೇಳ್ತಾ ಇದ್ದಾರೆ ಲೇಖಕರು, ಸೊ ಇವರು ಯಾವುದೇ ರೀತಿಯಾದಂಥ ಸ್ಕೂಲಲ್ಲಿ ದೊಡ್ಡ ರ್ಯಾಂಕ್ ವಿದ್ಯಾರ್ಥಿ ಅಲ್ಲ, ಅತಿ ದೊಡ್ಡ ಬುದ್ಧಿವಂತ ವಿದ್ಯಾರ್ಥಿ ಅಲ್ಲ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸೋರು ಕೂಡ ಅಲ್ಲ. ಯಾವಾಗ ಇವರಿಗೆ ಬರವಣಿಗೆ ಬಗ್ಗೆ ಇಷ್ಟು ಸಾಧನೆ ಮಾಡೋದಕ್ಕೆ ಅವಕಾಶ ಸಿಕ್ತಂದರೆ, ಇವರು ಚಿಕ್ಕವನಿಂದಾಗಿಂದಲೂ ಓದು ಹವ್ಯಾಸ ಹೆಚ್ಚು, ಇವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಹೆಚ್ಚು. ಸೊ ತಮ್ಮ
ಸಂಬಂಧಿಕರು ಯಾವ ಊರಲ್ಲಿ ಗ್ರಂಥಾಲಯ ಇದೆ ಆ ಊರಿನ ಸಂಬಂಧಿಕರ ಮನೆಗೆ ಅವ್ರು ಹೋಗ್ತಾಯಿದ್ರು. ತಮ್ಮೂರಲ್ಲಿರುವಂಥ ಗ್ರಂಥಾಲಯದಲ್ಲಿ ದಿನವಿಡೀ ಪುಸ್ತಕಗಳನ್ನ ಓದ್ತಾಯಿದ್ರು. ಸೊ ಪುಸ್ತಕಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡೋ ಬದಲಾಗಿ ಕೇಳಿ ಪಡ್ಕೊಂಡು ಓದಿ ಮುಗಿಸಿ ವಾಪಸ್ ಕೊಡ್ತಾಯಿದ್ರು. ಸೊ ವಾರಕ್ಕೆ 35ರಿಂದ 40 ಪುಸ್ತಕಗಳನ್ನ ಇವರು ಓದ್ತಾಯಿದ್ರು. ಸೊ ಇವರಿಗೆ ಹೆಚ್ಚಾಗಿ ಓದೋದಕ್ಕೆ ಪುಸ್ತಕಗಳನ್ನ ಕೊಟ್ಟವರು ಅವರ ಊರಿನ ಶಶಿಧರ್ ಅನ್ನೋರು, ತೋಡ್ಕರ್ ಅನ್ನೋರು ಇವರಿಗೆ ಪುಸ್ತಕಗಳನ್ನ ಎರವಲಾಗಿ ಕೊಡ್ತಾಯಿದ್ರು. ಇದರಿಂದ ಲೋಕವನ್ನು ಸೂಕ್ಷ್ಮವಾಗಿ ನೋಡುವ ಕ್ರಮ ಅವರಲ್ಲಿ ಬೆಳೆಯಿತು. ಜಗತ್ತಿನ ಆಗು ಹೋಗುಗಳನ್ನು ಸೂಕ್ಷ್ಮವಾಗಿ ನೋಡುವುದನ್ನು ಗ್ರಹಿಸಿಕೊಂಡರು. ಬರವಣಿಗೆಯ ಮೂಲಕ ಅಭಿವ್ಯಕ್ತಗೊಳಿಸಿದರು. ಇದನ್ನು ರೂಢಿಸಿಕೊಂಡವರು. ಹೇಗೆ ಯಾವಾಗ ಇವರು ಓದೋದಕ್ಕೆ ಪ್ರಾರಂಭ ಮಾಡಿದ್ರು ಆಗಿನಿಂದ ಇವ್ರಿಗೆ ಏನು ಸ್ಟಾರ್ಟ್ ಆತಂದರೆ ಜಗತ್ತನ್ನು ಸೂಕ್ಷ್ಮ ರೀತಿಯಲ್ಲಿ ತಿಳ್ಕೊಳ್ಳೋದು, ಯಾವ ರೀತಿ ಜಗತ್ತಿನಲ್ಲಿ ಬದಲಾವಣೆ ಆಗ್ತಾ ಇದೆ, ಯಾವುದೇ ರೀತಿ ಜಗತ್ತು ನಡೀತಾ ಇದೆ, ಇದ್ರ ಬಗ್ಗೆ ಅವ್ರಿಗೆ ಸೂಕ್ಷ್ಮವಾಗಿ ಗ್ರಹಿಸುವಂಥ ಶಕ್ತಿ ಬಂತು. ಸೊ ಗ್ರಹಿಸಿದ್ದನ್ನು ಬರೆಯುವಂಥ ಶಕ್ತಿ ಬಂತು. ಬರವಣಿಗೆ ಅವರನ್ನು ಸಾಹಿತಿಯನ್ನಾಗಿ ಮಾಡ್ತು. ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದ ಇವರಿಗೆ ಅಲ್ಲಿ ಅನುಭವಗಳೇ ಬರವಣಿಗೆ ವಸ್ತುಗಳಾಗಿ ಮಾಡಿಕೊಂಡರು. ಗ್ರಾಮೀಣ ಮಹಿಳೆಯರು ಅನುಭವಿಸುವ ಮೂಕ ವೇದನೆಗಳು ತಮಗೆ ಅನಿಸಿದ್ದನ್ನೆಲ್ಲ ಹೇಳಲಾಗದೆ ತೊಳಲಾಡುವ ಜನರೇ ಅವರ ವಿಷಯ ವಸ್ತುಗಳು ಆದವು. ಇವರು ಹೆಚ್ಚಾಗಿ ಬರೆದಿದ್ದು ಗ್ರಾಮೀಣ ಪ್ರದೇಶದ ಜನರ ಬಗ್ಗೆ, ತಮಗಾಗಿರುವಂಥ ಅನುಭವಗಳನ್ನೇ ಇವರು ಹೆಚ್ಚಾಗಿ ಬರೆದಿದ್ದಾರೆ. ಅದರಲ್ಲಿಯೂ ಹೆಚ್ಚಾಗಿ ಗ್ರಾಮೀಣ ಮಹಿಳೆಯರು ಅನುಭವಿಸುವಂಥ ಕಷ್ಟಗಳನ್ನು, ಅವರು ತಮ್ಮ ಹೇಳ್ಕೊಳ್ಳಲಾರ್ದಾಗೇ ಅನುಭವಿಸುವಂಥ ಕಷ್ಟಗಳನ್ನ, ಅವರ ತೊಳಲಾಟಗಳನ್ನ ಇವರು ತಮ್ಮ ವಿಷಯ ವಸ್ತುಗಳನ್ನಾಗಿ ಬರೆದರು. ಲೇಖಕರಿಗೆ ತುಂಬ ಇಷ್ಟವಾದ ಸಾಹಿತ್ಯದ ಪ್ರಕಾರ ಅಂದರೆ ಕತೆ ಬರೆಯುವುದು. ಕತೆ ಬರೆಯುವ ಸಂದರ್ಭದಲ್ಲಿ ಅನೇಕ ತೊಡಕುಗಳನ್ನು ಲೇಖಕರು ಅನುಭವಿಸಿದ್ದರು. ಇವರೊಬ್ಬ ಪುರುಷರಾಗಿ ಸ್ತ್ರೀ ಪಾತ್ರಗಳ ಬಗ್ಗೆ ಬರೆಯುವಾಗ ಅಥವಾ ಬೇರೆ ವಯಸ್ಸಿನ ಪಾತ್ರದವರ ಬಗ್ಗೆ ಬರೆಯುವಾಗ ಗೊಂದಲಗಳನ್ನು ಅನುಭವಿಸುತ್ತಿದ್ದರು. ಈ ಸಮಸ್ಯೆಗೆ ಪರಿಹಾರವಾಗಿ ಲಕ್ಷ್ಮೀಶ ಜಮಿನಿ ಭಾರತ, ಸೀತಾ ಪರಿತ್ಯಾಗ, ರಾಘವಾಂಕನ ಚಂದ್ರಮತಿ ಪ್ರತಾಪಗಳನ್ನು ಇವರು ಕಣ್ಣು ಮುಂದೆ ಬರುವಂತೆ ಮಾಡಿಕೊಂಡರು. ತಾವು ಸೃಷ್ಟಿಸುತ್ತಿರುವ ಪಾತ್ರಗಳ ಪರಿಕಾಯ ಪ್ರವೇಶ ಮಾಡಿದಂತೆ ಪಾತ್ರಗಳ ರಚನೆಯನ್ನು ಇವರು ಮಾಡುತ್ತಿದ್ದರು. ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ಅದರಲ್ಲಿ ಇವ್ರಿಗೆ ಇಷ್ಟ ಆದಿದ್ದಂದರೆ ಕತೆ ಬರೆಯೋದು. ಸೊ ಕತೆ ಬರಿತಾ ಇದ್ದೀವಿ ಅಂದರೆ ಅದರಲ್ಲಿ ಪಾತ್ರಗಳಿರುತ್ತೆ. ಸೊ ಪಾತ್ರಗಳ ಬಗ್ಗೆ ಗೊಂದಲ ಏನಿತ್ತಂದರೆ ಇವರು ವಯಸ್ಸಿನ ಬಿಟ್ಟು ಬೇರೆ ವಯಸ್ಸಿನ ಪಾತ್ರಗಳನ್ನ ರಚಿಸುವಾಗ ಆಗುವಂಥ ಗೊಂದಲಗಳು, ಇವರು ಪುರುಷರಾಗಿರೋದ್ರಿಂದ ಮಹಿಳೆ ಪಾತ್ರಗಳ ಬಗ್ಗೆ ಬರೆಯುವಾಗ ಆದಂತಹ ತೊಂದರೆಗಳು. ಸೊ ಇವುಗಳನ್ನ ಇವರು ಸಮಸ್ಯೆಗೆ ಪರಿಹಾರ ಹೇಗೆ ಕಂಡುಹಿಡ್ಕೊಂಡ್ರೆ ಅಂದರೆ ಲಕ್ಷ್ಮೀಶ, ಜಮಿನಿ ಭಾರತ, ಸೀತಾ ಪರಿತ್ಯಾಗ, ರಾಘವಾಂಕ, ಚಂದ್ರಮತಿ ಇವರ ಗ್ರಂಥಗಳನ್ನ ಇವರು ಓದ್ತಾರೆ. ಸೊ ಅದರಲ್ಲಿರುವಂತಹ ಅರ್ಥಗರ್ಭಿತವಾದ ಪಾತ್ರಗಳ ಬಗ್ಗೆ ಅರ್ಥ ಮಾಡಿಕೊಂಡು ತಾವು ರಚಿಸ್ತಿರುವ ಪಾತ್ರವನ್ನು ತಾವೇ ಆ ಪಾತ್ರ ಅಂತ ಅಂದ್ಕೊಂಡು ಪರಕಾಯ ಪ್ರವೇಶ, ತಮ್ಮಲ್ಲಿನೇ ಆ ಪಾತ್ರ ಇದೆ ಅಂತ ಊಹೆ ಮಾಡ್ತಾ ಇವರು ಬರಿತಾ ಹೋದರು. ಅದರಲ್ಲಿ ಯಶಸ್ವಿಯನ್ನು ಕಂಡರು. ಮಾಸ್ತಿಯವರು ಕಥೆಯನ್ನು ಬರೆದ ನಂತರ ಅದನ್ನು ಬೇರೆಯವರಿಗೆ ಓದಿಸುತ್ತಿದ್ದರಂತೆ. ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಣ್ಣ ಕಥೆಗಳ ಜನಕ. ಇವರೇನು ಮಾಡ್ತಿದ್ರಂತೆ, ತಾವು ಬರೆದಂಥ ಕಥೆಗಳನ್ನು ಇವರು ಬೇರೆಯವರಿಂದ ಓದಿಸ್ತಾ ಇದ್ರಂತೆ. ಓದುಗಾರ ಲಯಬದ್ಧವಾಗಿ ಓದುತ್ತಿದ್ದಾಗ ಮಾಸ್ತಿಯವರು ಶತಪಥ ಹಾಕುತ್ತಾ ಆಸಕ್ತಿಯಿಂದ ಕೇಳುತ್ತಿದ್ದರಂತೆ. ಅಂದರೆ ಕೂತ್ಕೊಂಡು ತಾಳ ಹಾಕ್ತಾ ಅಂದರೆ ಅದನ್ನ ತಲೆದೂಗ್ತಾ ಕೇಳ್ತಾ ಇದ್ದರಂತೆ. ಕಥೆಯಲ್ಲಿ ಬರುವ ಪಾತ್ರ ದುಃಖ ಅನುಭವಿಸುತ್ತಿದ್ದರೆ ಮಾಸ್ತಿಯವರು ಆ ಪಾತ್ರ ಅನುಭವಿಸುವ ದುಃಖ ಯಾರಿಗೂ ಬರಬಾರದು ಎಂದು ವ್ಯಥೆಯನ್ನು ವ್ಯಕ್ತಪಡಿಸ್ತಿದ್ರಂತೆ. ಅದೇ ರೀತಿ ನಮ್ಮ ಲೇಖಕರು ಕೂಡ ಪ್ರತ್ಯೇಕವಾಗಿ ಕುಳಿತುಕೊಂಡು ತಾವು ಬರೆದ ಲೇಖನಗಳ ಕಥೆಗಳ ಪಾತ್ರಗಳನ್ನು ಓದಿ ಆತ್ಮಾವಲೋಕನ ಮಾಡಿಕೊಳ್ಳುತ್ತಿದ್ದರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಮ್ಮ ಕಥೆಗಳನ್ನು ಬೇರೆಯವರಿಂದ ಓದಿಸಿ ಅದರಲ್ಲಿ ಬರುವಂತಹ ದುಃಖಗಳನ್ನು, ಕಷ್ಟಗಳನ್ನು ನೋಡಿ ಅದು ಯಾರಿಗೂ ಬರಬಾರದು ಅಂತ ಆಶೆ ವ್ಯಕ್ತಪಡಿಸಿದ್ರಂತೆ. ತಮ್ಮ ಕಥೆಯಲ್ಲೇ ತಾವು ಅಷ್ಟು ಮಗ್ನರಾಗ್ತಿದ್ರಂತೆ. ಅದೇ ರೀತಿಯಾಗಿ ಈ ನಮ್ಮ ಲೇಖಕರು ಕೂಡ ಏನು ಮಾಡ್ತಿದ್ರಂದರೆ ತಾವು ಬರೆದಂಥ ಕಥೆಗಳನ್ನ ತಾವೇ ಪ್ರತ್ಯೇಕವಾಗಿ ಏಕಾಂತದಲ್ಲಿ ಕೂತು ಓದಿ ಅವುಗಳನ್ನು ಅವಲೋಕನ ಮಾಡಿಕೊಳ್ತಾ ಇದ್ದಂತೆ. ಲೇಖಕರು ಬರೆದ ಕಥೆಗಳನ್ನು ಓದಿದ ಅವರ ಮಿತ್ರರು ಒಂದು ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳುತ್ತಿದ್ದರಂತೆ. ಕಥೆಯಲ್ಲಿ ಬರುವ ಪಾತ್ರಗಳನ್ನು ಹೇಗೆ ನಿಭಾಯಿಸುತ್ತೀರಿ? ಅದಕ್ಕೆ ಲೇಖಕರು ಉತ್ತರಿಸುತ್ತಿದ್ದರು, ಕಥಾ ಪರಿಸರಕ್ಕೆ ಅನುಗುಣವಾಗಿ ಪಾತ್ರಗಳ ಮನೋವ್ಯಾಪಾರವನ್ನು ಮನೋವಿಜ್ಞಾನಿಯಂತೆ ಅರಿಯಬೇಕಾಗುತ್ತದೆ. ಸೊ ಇದಿಷ್ಟು ನೀವು ಪಾಯಿಂಟ್ಸ್ನ ಬರೆದ್ರೆ ಪೂರ್ತಿ ಅಂಕಗಳನ್ನ ನೀವು ಪೇಪರ್ನಲ್ಲಿ ಪಡ್ಕೋಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ.